ಗಜೇಂದ್ರಗಡ ಸಮೀಪದ ದಕ್ಷಿಣ ಕಾಶಿ ಪ್ರಸಿದ್ಧಿಯ ಶ್ರೀ ಕಾಲಕಾಲೇಶ್ವರ ದೇಗುಲ ಬಳಿಯ ಐತಿಹಾಸಿಕ ಕಣವಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಪುಷ್ಪಾಲಂಕೃತ ಉಚ್ಚಾಯ ಅಪಾರ ಸದ್ಭಕ್ತರ ಹರ್ಷೋದ್ಧಾರ ಮಧ್ಯ ಬುಧವಾರ ಸಂಜೆ ಸಂಭ್ರಮದಿಂದ ಜರುಗಿತು. ಉಚ್ಚಾಯಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಭಕ್ತ ಸಮೂಹ ಹರ ಹರ ಮಹಾದೇವ ಎಂದು ಜಯಘೋಷ ಹಾಕುತ್ತಾ ಭಜನೆ, ಜಾಂಜಮೇಳ, ಡೊಳ್ಳು, ಸಂಗೀತ ವಾದ್ಯ ವೈಭವದಿಂದ ನಂದಿಕೋಲು, ಛತ್ರ, ಚಾಮರಗಳೊಂದಿಗೆ ಭಕ್ತಿ ಭಾವದಿಂದ ಭಕ್ತರು ಉತ್ತತ್ತಿ, ಬಾಳೆಹಣ್ಣುಗಳನ್ನು ಎಸೆದು ನಮನ ಸಲ್ಲಿಸಿದರು. ಉಚ್ಚಾಯ ಯಶಸ್ವಿಯಾಗಿ ಮರಳಿ ಸ್ವಸ್ಥಳಕ್ಕೆ ಬಂದು ನಿಂತಾಗ ಭಕ್ತಾದಿಗಳು ಚಪ್ಪಾಳೆ ತಟ್ಟಿ ಭಕ್ತಿ ಭಾವ ಮೆರೆದರು. ಬಳಿಕ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ಕಾಯಿ ಒಡೆಸಿ ನೈವೇದ್ಯ ನೆರವೇರಿಸಿ ಕೃತಾರ್ಥರಾದರು. ಹಾಗೂ ಬಸವೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು 26 ವರ್ಷದಿಂದ ಸೇವಾ ಮಾಡ್ಕೊತ ಬಂದಿದ್ದೀವಿ. ಇವತ್ತು ನೋಡ್ರಿ, ಇದರಲ್ಲಿ ಯಾವುದೇ ಜನಾಂಗ ಮತ್ತು ಭೇದ ಭಾವ ಅನ್ನೋದು ಇಲ್ಲ. ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಅನ್ನೋದು ಇಲ್ಲ. ಎಲ್ಲರೂ ಕೂಡಿ ಸಮಕ್ಷಮ ಇಲ್ಲಿ 26 ವರ್ಷದಿಂದ ಸೇವೆ ಮಾಡ್ಕೊತ ಬಂದೀವಿ. ಆದ್ರೆ ಇನ್ನೇನಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಗುಡಿ ಏನೋ ಉತ್ಪನ್ನ ಇಲ್ಲ. ಅದರಿಂದ ಪ್ರತಿಯೊಬ್ಬರ ಕಡೆಯಿಂದನೂ ಹೋಗಿ ಎಲ್ಲ ಪ್ರತಿಯೊಂದು ಹಳ್ಳಿಗೆ ಹೋಗಿ ನಾವು ನೋಡ್ರಿ, ಹಳ್ಳಿಗಳಲ್ಲಿ ಹೋಗಿ ಅವ್ರು 10 ರೂಪಾಯಿ ಕೊಟ್ರು, 50 ರೂಪಾಯಿ ಕೊಟ್ರು, 1000 ರೂಪಾಯಿ ಕೊಟ್ರು ಅದನ್ನ ಇಸ್ಕೊಂಬಂದು ಎಲ್ಲ ಕೂಡಿಸಿ ಜಮಾ ಮಾಡಿಸಿ ಇಲ್ಲಿ ಜೀವನೋದ್ಧಾರ ಸ್ವಲ್ಪ ನಮ್ಮ ತಿಳಿದ ಮಟ್ಟಿಗೆ ಮಾಡಿದ್ವಿ. ಇಷ್ಟನ್ನು ಹೇಳಕ್ಕೆ ನಾನು ಬಯಸ್ತೀನಿ ಅಷ್ಟೇ. ನಮಗೆ ಭಾಳ ಸಂತೋಷ ಆಗೈತಿ. ನಾವು ತಿಂಗಳಾನುಗಂಟ್ಲೆ ದುಡ್ದಿದ್ದು ದೊಡ್ಡದಲ್ಲ. ಇವತ್ತು ನೀವೆಲ್ಲರೂ ಕೂಡಿ ಬಂದು ನಿಂತು ಸಹಕಾರ ಕೊಟ್ಟು ಇವತ್ತು ಜಾತ್ರೆಗೆ ಇಷ್ಟೊಂದು ನೀವು ವೈಭವದಿಂದ ಎಲ್ಲರೂ ಕೂಡ್ರಿ ಅಂದ್ರೆ ಇದೇ ನಮಗೆ ದೊಡ್ಡದೊಂದು ಈ ಗುಡ್ದಾಗ ಅಂಥೇಳಿ ತಿಳ್ಕೊಂಡು ಎಲ್ಲ ಜನರಿಗೂ ಇದೇ ರೀತಿ ಎಲ್ಲರೂ ಬಂದು ನಮ್ಮ ದೇವರಿಗೆ ನಮಗೆ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂಥೇಳಿ ನಾವು ಬೇಡ್ಕೊಳ್ತೀವಿ. ವೀರಭದ್ರೇಶ್ವರ ಹಾಗೂ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವಂಥ ಸರ್ವ ಭಕ್ತಾದಿಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಯಾಕಪ್ಪ ಅಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ಜನಸಂಖ್ಯೆ ಕೂಡ ಐತಿ. ನಮ್ಗೆ ಹೆಮ್ಮೆ ಅನಿಸುತ್ತೆ. ಇನ್ನೂ ಜನಸಂಖ್ಯೆ ಜಾಸ್ತಿ ಕೂಡಿದ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಆದ್ರೆ ಇಷ್ಟು ಜನಸಂಖ್ಯೆ ಕೂಡುತ್ತಾ ಇಲ್ಲ ಮಾಡಿದ್ವಿ, ಆದ್ರೆ ಭಾಳ ಕೂಡ ಐತಿ. ಈ ಪ್ರತಿ ವರ್ಷದಿಂದ್ರೂ ಈ ವರ್ಷವೂ ಭಾಳ ನಮ್ಗೆ ಇದನ್ನು ಅನಿಸ್ತು. ಅನ್ನ ಸಂಸ್ಮರಣೆಯೂ ಭಾಳ ಇದು ವಿಜೃಂಭಣೆ ಆಯ್ತು. ಮತ್ತು ನಂದಿಕೋಲ ಆಯ್ತು, ಮತ್ತು ಎಳೆಯದಾಯ್ತು, ನಮ್ಮದು ಅಗ್ನಿಕುಂಡದ್ದಾಯ್ತು. ಭಾಳ ಅಗ್ರಿ ವಿಜೃಂಭಣೆ ಅಂತಾರೆ ನಡೀತು. ಅದಕ್ಕಾಗಿ ನಾವು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಇಷ್ಟು ಹೇಳಿ ನಾನು ಈಗ ಈ ಜಾತ್ರೆ ಯಾವ ಥರ ಜಾಹೀರಾತು ಎಲ್ಲಿ ನೀಡಲಾರ್ದೇ ಈ ಪರಿ ಜನ ಕೂಡ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಇದ್ರ ಬಗ್ಗೆ. ಇದನ್ನು ನಾವು ಒಟ್ಟು ಜಾಹೀರಾತು ಯಾವ ಪೇಪರ್ನಾಗೂ ಕೊಟ್ಟಿಲ್ಲ, ಯಾರಿಗೂ ನಾವು ಇದನ್ನು ಮಾಡಿಲ್ಲ, ಬ್ಯಾನರ್ನೂ ಹಾಕಿಲ್ಲ, ಒಟ್ಟು ಎಲ್ಲಿ ಹಾಕಿಲ್ಲ ರೀ ಅಲ್ಲಿ. ಆದ್ರೂ ಜನರ ಮನಸ್ಸಿನಾಗ ನಾವು ಇದೇ ಡೇಟಿಗೆ ಮತ್ತು ಇದೇ ತಿಂಗಳದಾಗ ಮಾಡ್ತಾರೆ ಅನ್ನೋದು ಭಾಳ ಅವರಿಗೆ ಮನದಟ್ಟನ ಆಗೈತೆ. ಇದೇ ತಾರೀಕು ಆಗುತ್ತಂತ ಹೆಂಗೆ ಗೊತ್ತಾಗುತ್ತೆ? ಬಂದು ಹುಣಿವೆ ಆಗಿ 5 ದಿವ್ಸಕ್ಕೆ ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಮನದಟ್ಟನ ಐತ್ರಿ. 5 ದಿನಕ್ಕೆ 5 ದಿವ್ಸಕ್ಕೆ ಪಟ್ಟಿಗಟ್ಟೆ ಆಡ್ತಿರ್ತೀವಿ. ಪಟ್ಟಿಗಟ್ಟೆ ಆಡಿದಾಗ ಇಂಥ ತಾರೀಕಿಗೆ ನಮ್ಮ ಹೆಸರು ವೀರೇಶ್ ರಾಠೋಡ್ ಅಂತ ಹೇಳಿದ್ಮೇಲೆ ಹಲವು ಮಾತೇನು ನೀನುಳಿದ ಪಾದವು ನೆಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಕೃಪೆಯಾಗು. ನಮ್ಮ ಯಾವ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸುಕ್ಷೇತ್ರ ಕಾಲಕಾಲೇಶ್ವರ ಹತ್ತಿರವಿರುವಂಥ ಕಣವಿ ವೀರಭದ್ರೇಶ್ವರರ ಒಂದು ಬಸವೇಶ್ವರ ಜಾತ್ರಾ ಮಹೋತ್ಸವ ಈ ಪರಂಪರೆಯನ್ನು ಸಾವಿರಾರು ವರ್ಷಗಟ್ಟಲೆ ಇವತ್ತಿನ ಈ ಒಂದು ವೀರಭದ್ರೇಶ್ವರರ ಕಣವಿ ವೀರಭದ್ರೇಶ್ವರರ ಒಂದು ಯಾವ ಹೊಂಡ ಅಂದ್ರೆ ಗಂಗಾ ಅನ್ನುವಂಥ ಮಾತನ್ನು ಆ ಯಾವ ಕ್ಷೇತ್ರಗಳಲ್ಲಿ ಬಂದು ಆ ಗಂಗೆಯನ್ನು ಸ್ನಾನ ಮಾಡಿಕೊಂಡು ಹಾಗೂ ವೀರಭದ್ರೇಶ್ವರ ಬಸವೇಶ್ವರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಈ ಭಾಗದೊಳಗೆ ಒಳ್ಳೆಯ ಹಲವಾರು ಊರುಗಳಿಂದ ಇವತ್ತು ಒಳ್ಳೆ ಒಂದು ಯಾವ ಸ್ವರೂಪ ಆಗಿ ಅಂತಂದ್ರೆ ಇವತ್ತು ಸವಾಲು ವರ್ಷ ಮಾಡ್ತಾಯಿದ್ದಾರೆ. ಆ ಸವಾಲಿನೊಳಗೆ ಜೆಂಡ ಆಗಲಿ, ಒಂದು ಕಾಯಿ ಆಗಲಿ, ಒಂದು ಏನಾದರೂ ಗುಣಗಡಿಗೆ ಇವೆಲ್ಲವನ್ನು ತೊಗೊಂಡ್ರಿಂದ ಯಾವ
ವೀರಭದ್ರೇಶ್ವರರ ಒಂದು ಆಶೀರ್ವಾದದಿಂದ ಇವತ್ತು ಪ್ರತಿ ವರ್ಷ ಯಾರು ತೊಗೊಂಡ್ಕೊಂತಿರ್ತಾರೆ ಅವರಿಗೆ ಒಂದು ವರ್ಷ ಬರೋದ್ರೊಳಗೆ ಆ ವೀರಭದ್ರೇಶ್ವರರ ಒಂದು ಆಶೀರ್ವಾದ ತೋರಲಿಕ್ಕೆ ನಮ್ಮ ಭಕ್ತರ ಸಹಕಾರ, ಹಿರಿಯರು, ಯುವಕರು ಕೂಡಿಕೊಂಡು ಈ ಭಾಗದೊಳಗೆ ಇವತ್ತು ಭಯ ಭಕ್ತಿಯಿಂದ ಇಟ್ಕೊಂಡು ಇವತ್ತು ಅನ್ನಪ್ರಸಾದ ಸೇವೆಯನ್ನು ಬೆಳಗಿನ 9 ಗಂಟೆ ಹಿಡಿದು ರಾತ್ರಿ 8 ಗಂಟೆವರೆಗೂ ಅನ್ನಪ್ರಸಾದ ದಾಸೋಹವನ್ನು ತಾಯಂದಿರಾಗಲಿ ಯುವಕರಾಗಲಿ ತಾವು ಇವತ್ತು ಹೇಳೋದು ಬೇಡ, ತಾವ ಸೇವೆ ಮಾಡ್ತಾಯಿದ್ದಾರೆ. ಅದಕ್ಕೆ ಕಾಯ ವಾಚ ಮನಸ್ಸು ಯಾರು ಭಯಭಕ್ತಿಯಿಂದ ಇವತ್ತು ಮಾಡ್ತಾಯಿದ್ದಾರೆ ಅವರು ಬರುವಂಥ ಒಂದು ದಿನಮಾನದೊಳಗೆ ಆ ಒಂದು ಕಣಿವೀರಭದ್ರೇಶ್ವರ ಕೃಪಾಶೀರ್ವಾದ ಮಾಡ್ತಾನೆ ಅಂತ ಉದ್ದೇಶ ಇಟ್ಕೊಂಡು ಇಂಥ ಮಹಾತ್ಮರ ಕೂಡಿಕೊಂಡು ಉಚ್ಚಯದಾಗಲಿ, ಆಮೇಲೆ ಕುಂಭ ಆಗಲಿ, ಆಮೇಲೆ ಅಗ್ನಿ ಆಯುಧಾಗಲಿ ಇವೆಲ್ಲವನ್ನು ಕಾರ್ಯವನ್ನು ಸಮಸ್ತ ನಮ್ಮ ಯಾವ ಕಣಿವೀರಭದ್ರೇಶ್ವರರ ಒಂದು ಜಾತ್ರೆ ಅದ್ಭುತವಾಗಿ ಇವತ್ತು ಒಂದು ಸಮಾಜಕ್ಕೆ ಬೆಳಗನ್ನು ಕೊಡಬೇಕಾದ್ರೆ ನಮ್ಮ ಟಿ ವಿ ಒಂದು ದೂರದರ್ಶನ ಇವತ್ತು ಪ್ರಚಾರ ಆಗಬೇಕಾಗ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಈ ಒಂದು ನಮ್ಮ ಕಣಿವೀರಭದ್ರೇಶ್ವರ ಒಂದು ಜಾತ್ರೆಯ ಈ ದಕ್ಷಿಣ ಒಳ್ಳೆಯ ಒಂದು ಕ್ಷೇತ್ರವಾಗಿ ಈ ಪಸರಿಸಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಅವರಿಗೆ ಆ ಸುಮಂಗಲವನ್ನು ಸದ್ಭಾವವನ್ನು ಸೃಷ್ಟಿಯನ್ನು ನಮಗೆ ನಿಮ್ಮಲ್ಲರೂ ಕೊಟ್ಟು ಕಲಿಸಿ ಹೇಳುವಂಥ ನನ್ನ 4 ನುಡಿಗಳನ್ನು ಆ ವೀರಭದ್ರೇಶ್ವರ ಸನ್ನಿಧಾನದಲ್ಲಿ ಬೆಳ್ಕೊಳ್ತಾ ಇದ್ದಾನೆ. ಶರಣಾರ್ಥಿಗಳು.